ಹಲೋ ವೀಕ್ಷಕರೇ, ನಮಸ್ಕಾರ. ನಾನು ನಿಮ್ಮ ಸತೀಶ್. ಕಾವ್ಯ ದಿವ್ಯ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ರಿವ್ಯೂ ಮಾಡ್ತಾ ಇರೋದು ನೆಕ್ಸಾನ್, ಟಾಟಾ ನೆಕ್ಸಾನ್. ಬನ್ನಿ ನೋಡೋಣ. ಈ ಕಾರ್ ಬಂದು ಟಾಟಾ ನೆಕ್ಸಾನ್ ಡೀಸೆಲ್ ಇಂಜಿನ್ ಸ್ಮಾರ್ಟ್ ಪ್ಲಸ್ ಬೇಸ್ ಮಾಡೆಲ್ಲು. ಇದರ ಇಂಜಿನ್ ಕೆಪಾಸಿಟಿ ಲೈಕ್ 1.5 ಲೀಟರ್ 4 ಸಿಲಿಂಡರ್ ಟರ್ಬೋ ಚಾರ್ಜ್ಡ್. ಪವರ್ ಬಂದ್ಬಿಟ್ಟು 113.31 ಬ್ರೇಕ್ ಆರೋ ಪವರು, ಮತ್ತು ಟಾರ್ಕ್ ಬಂದು 260 ನ್ಯೂಟನ್ ಮೀಟರ್ಸ್. ಮತ್ತು ಇದ್ರ ಮೈಲೇಜು ಅವರು ಇದು ಮಾಡಿರೋದು ಅರೌಂಡ್ 24 ಡೀಸೆಲ್ದು. ನೋಡೋಣ ಬನ್ನಿ. ಫ್ರಂಟ್ ಲುಕ್ಕು, ಲೈಕ್ ಸೈಡ್ ಲುಕ್ಕು, ಬ್ಯಾಕ್ ಸೈಡ್ ಹೇಗೆ ಕಾಣ್ತಾ ಇದೆ ಅಂತ. ಸೈಡ್ ವ್ಯೂ ಹೇಗಿದೆ ಅಂತ ನೋಡಿ. ಇದು ಫೇಸ್ ಲಿಫ್ಟ್ ನ್ಯೂ ವರ್ಷನ್ನು. ಇದು ಏನು ಅಂದರೆ ಪೆಟ್ರೋಲ್ ವೇರಿಯಂಟ್ ಆದರೆ ಬೇಸ್ ಮಾಡಲಲ್ಲಿ ಎಲ್ಲ ಫೀಚರ್ಸ್ ಮಿಡಲ್ ವೇರಿಯಂಟಲ್ಲಿ ಏನಿರುತ್ತೋ ಅದು ಬೇಸ್ ಮಾಡಲಲ್ಲೇ ಬರುತ್ತೆ ಡೀಸೆಲ್ ವೇರಿಯಂಟಲ್ಲಿ. ಇದು ಸೈಡ್ ವ್ಯೂ. ಬ್ಯಾಕ್ ವ್ಯೂ ನೋಡಿ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಕಾಂಪ್ಯಾಕ್ಟ್ ಎಸ್ಯುವು, ತುಂಬ ಪಿಕಪ್ ಎಲ್ಲ ಇದೆ ಗಾಡಿ. ಒಳಗಡೆ ಇಂಟೀರಿಯರ್ ಹೇಗಿದೆ ನೋಡೋಣ ಬನ್ನಿ. ಇದ್ರ ಕೀ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದು 3 ಫಂಕ್ಷನಲ್ ಕೀ ಇದೆ. ಒಂದು ಲಾಕು, ಅನ್ಲಾಕು, ಮತ್ತು ಇದು ಫಂಕ್ಷನಲ್ ಕೀ. ಈ ಬಟನ್ನ 4 to 5 ಸೆಕೆಂಡ್ಸ್ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಡಿಕ್ಕಿ ಓಪನ್ ಆಗುತ್ತೆ. ಬನ್ನಿ ನೋಡೋಣ ಒಳಗಡೆ ಹೇಗಿದೆ ಅಂತ. ಇವಾಗ ರೇರ್ ಸೀಟ್ಸ್ ತೋರಿಸ್ತಾ ಇದ್ದೀನಿ, ಹೇಗಿದೆ ಕಂಫರ್ಟಬಲ್ ವೈಸ್ ಅಂತ ನೋಡೋಣ ಬನ್ನಿ. ಇದು 3 ಸೀಟರ್ ಕಂಫರ್ಟಬಲ್ ಇದೆ. ಮತ್ತು ಇದು ನನ್ನ ಹೈಟ್ ಬಂದು 5.8. ಲೆಗ್ ರೂಮ್ ಇನ್ನೂ ಮುಂದೆ ಅಡ್ಜಸ್ಟ್ ಮಾಡಿದ್ದೀನಿ ಸೀಟು, ಡ್ರೈವರ್ ಸೀಟ್ಗೆ. ಸೊ ಇನ್ನೂ ಗ್ಯಾಪ್ ಇದೆ, ಆರಾಮಾಗಿ 3 ಮೆಂಬರ್ಸ್ ಕೂತ್ಕೋಬೋದು. ಮತ್ತು 4 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಇದೆ. ಇದರಲ್ಲಿ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಇದೆ. 4 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಇದೆ. ನಮ್ಗೆ ಹೆಂಗೆ ಬೇಕೋ ಹಂಗೆ ಸೆಟ್ ಮಾಡ್ಕೋಬೋದು. ಮತ್ತು ಇದರಲ್ಲಿ ಬಂದ್ಬಿಟ್ಟು ಎಲ್ಲ ಪ್ರತಿಯೊಂದು ಸೀಟ್ಗೂ ಸೀಟ್ ಬೆಲ್ಟ್ ಇದೆ. ಸೊ ಯಾವುದೇ ಸೀಟ್ ಬೆಲ್ಟ್ ಹಾಕಿಲ್ಲ ಅಂದರೂ ಸೌಂಡ್ ಬರ್ತಾ ಇರುತ್ತೆ ಮುಂದ್ಗಡೆ. ಮತ್ತು ಇಲ್ಲಿ ಇದು ಬೇಸ್ ಮಾಡೆಲ್ ಆಗಿರೋದ್ರಿಂದ ಇದು ಎಂಟಿ ಸ್ಪೇಸ್ ಇದೆ. ಮೊಬೈಲ್ ಕನೆಕ್ಷನ್ ಏನು ಮಾಡ್ಕೊಳ್ಳೋಕೆ ಬರೋದಿಲ್ಲ. ಮತ್ತು ರೇರ್ AC ಏನೂ ಇಲ್ಲ ಇಲ್ಲಿ ಹಿಂದಗಡೆ. ಮತ್ತು ಇದು ಬಂದ್ಬಿಟ್ಟು ಫುಲ್ ಬ್ಲ್ಯಾಕ್ ಫಿನಿಶಿಂಗು ಡೋರ್ ಬಂದ್ಬಿಟ್ಟು. ಮತ್ತು ಇಲ್ಲಿ ಪವರ್ ವಿಂಡೋ ಆಗಿರೋದ್ರಿಂದ ಪವರ್ ವಿಂಡೋ ಇದೆ. ಮತ್ತು 1 ಲೀಟರ್ ವಾಟರ್ ಬಾಟಲ್ ಆರಾಮಾಗಿ ಇಟ್ಕೋಬೋದು. ಮತ್ತು ಇಲ್ಲಿ ಸೀಟ್ ಪಾಕೆಟ್ ಇದೆ. ಸೀಟ್ ಪಾಕೆಟ್ ಏನಾದರೂ ಇಟ್ಕೋಬೋದು. ಮಿಡಲ್ ಬಟನ್ನ 3 to 4 ಸೆಕೆಂಡ್ಸ್ ಬಟನ್ ಪ್ರೆಸ್ ಮಾಡಿದ್ರೆ ಡಿಕ್ಕಿ ಓಪನ್ ಆಗುತ್ತೆ. ನೋಡೋಣ ಬನ್ನಿ. ಇದು ಬಂದು 382 ಲೀಟರ್ಸು ಬೂಟ್ ಸ್ಪೇಸು. ಸೊ ಈ ಪಾರ್ಸಲ್ ಟ್ರೇ ಬೇಸ್ ಮಾಡಲಲ್ಲೇ ಇರುತ್ತೆ. ಮತ್ತು ಇಲ್ಲಿ ಆರಾಮಾಗಿ ಸ್ಪೇಸಿಯಸ್ ಆಗೂ ಇದೆ. ಮತ್ತು ಇಲ್ಲಿ ಹುಕ್ಸ್ ಕೊಟ್ಟಿದ್ದಾರೆ, ಏನಾದರೂ 4 ಇದಿದೆ ಇಟ್ಕೋಬೋದು ಆರಾಮಾಗಿ. ಇಲ್ಲಿದೆ 4 ಹಿಕ್ಸು. ಮತ್ತು ಇಲ್ಲಿ ಒಂದು ಸ್ಪೇರ್ ವೀಲ್ ಇದೆ. ಇದ್ರ ಸೇಮ್ ಇಂಚಸ್ಸೇ, 16 ಇಂಚಸ್ಸು. ಈ ಟೈರ್ ಬಂದು 16 ಇಂಚಸ್ಸೇ. ಈ ಎಲ್ಲ ನಾರ್ಮಲ್ ಟೈರ್ ಏನಿದೆಯೋ ಎಲ್ಲದಕ್ಕೂ ಸೇಮ್ ಇದೆ. ಇದು ರೇರ್ ಇದರಿಂದ ಈ ಥರ ಕಾಣ್ತಾ ಇದೆ ನೋಡಿ. ಇದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಾರೆ ಈ ಫೇಸ್ ಲಿಫ್ಟಲ್ಲಿ. ಮತ್ತು ಇದೇನಿದೆ ಫುಲ್ಲು ಲೈಟ್ ಇದು ಮಾಡಿದ್ದಾರೆ. ಬಟ್ ಬೇಸ್ ಮಾಡೆಲ್ ಆಗಿರೋದ್ರಿಂದ ಓನ್ಲಿ ಸೈಡ್ ಇದು ಮಾತ್ರ ಬರ್ತಾ ಇರುತ್ತೆ. ಇದು ಬ್ಯಾಕ್ ಲೈಟ್ಸು. 44 ಲೀಟರು ಡೀಸೆಲ್ ಕೆಪಾಸಿಟಿ. ಇಲ್ಲಿ ಇದೇನು ಬರ್ತಾ ಇದೆಯೋ ಇದೆಲ್ಲ ಬ್ಲ್ಯಾಕ್ ಫಿನಿಶಿಂಗ್ಗೆ ಬರುತ್ತೆ. ಇದು ಸ್ಟೀಲ್ ಎಕ್ಸ್ಟ್ರಾ ಹಾಕ್ಸಿರೋದು ಲುಕ್ಗೆ ಚೆನ್ನಾಗಿರುತ್ತೆ ಅಂತ ಇದೆಲ್ಲ. ಮತ್ತು ಬನ್ನಿ, ಇದು ಪ್ಯಾಸೆಂಜರ್ ಸೀಟು, ಡ್ರೈವರ್ ಪಕ್ಕದ್ದು. ಇದನ್ನು ತುಂಬ ಕಂಫರ್ಟಬಲ್ ಆಗಿದೆ. ಮತ್ತು ಇದೇನು ಕಾಣ್ತಾ ಇದೆಯೋ ಆರ್ಮ್ ರೆಸ್ಟು, ಇದು ಬೇಸ್ ಮಾಡಲಲ್ಲಿ ಇರೋದ್ರಿಲ್ಲ, ಇದು ಎಕ್ಸ್ಟ್ರಾ ಹಾಕಿಸ್ಕೊಂಡಿರೋದು. ಮತ್ತು ಇಲ್ಲೂ ಆರಾಮಾಗಿ 1 ಲೀಟರ್ ಬಾಟಲ್ ಇಟ್ಕೋಬೋದು. ಇವಾಗ ಎಲ್ಲದಕ್ಕಿಂತ ಮೇಯ್ನಾಗಿ
ಡ್ರೈವರ್ ಸೀಟು ನಮ್ಗೆ ಇಷ್ಟವಾದ್ದು. ಬನ್ನಿ ನೋಡೋಣ ಹೇಗಿದೆ, ಫೀಚರ್ ಎಲ್ಲ ಹೇಗಿದೆ ನೋಡೋಣ ಬನ್ನಿ. ಇದು ಒಂದು ಕಂಫರ್ಟ್ ಆಗಿದೆ, ಬಟ್ ನಮಗೆ ಎಷ್ಟು ಲೆಗ್ ರೂಮ್ಗೆ ಬೇಕೋ ಡ್ರೈವರ್ ಸೀಟ್ಗೆ ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು ಹಿಂದೆ ಮುಂದೆ. ಮತ್ತು ಇದು ಬಂದ್ಬಿಟ್ಟು ಹಿಂದೆ ಮುಂದೆ ಸೀಟ್ ನಮಗೆ ಎಷ್ಟು ವ್ಯೂಗೆ ಬೇಕೋ ಅಷ್ಟು ಇಟ್ಕೋಬೋದು. ಬಟ್ ಇದರಲ್ಲಿ ಏನು ಅಂದರೆ ಹೈಟ್ ಅಡ್ಜಸ್ಟಬಲ್ ಇಲ್ಲ, ಇದು ಬೇಸ್ ಮಾಡಲಾಗಿರೋದ್ರಿಂದ. ಮತ್ತು ಇದರಲ್ಲಿ 6 ಸ್ಪೀಡ್ ಗೇರ್ ಇದೆ ಇದರಲ್ಲಿ. ಮತ್ತು ರಿವರ್ಸ್ಗೆ ಒಂದು ನಾಬ್ ಎತ್ಬಿಟ್ಟು ಹಿಂದೆ ಹಾಕ್ಕೋಬೇಕು ರಿವರ್ಸ್ ಹೋಗ್ಬೇಕಂದ್ರೆ. ಮತ್ತು ಇದರಲ್ಲಿ ಏನಂದರೆ 7 ಇಂಚ್ ಸ್ಕ್ರೀನ್ ಇದೆ ಅರ್ಮನ್ದು. ಇದು ತುಂಬ ಕ್ಲಾರಿಟಿನೂ ಇದೆ, ಯಾಕಂದರೆ ಇದಕ್ಕೆ ಬ್ಯಾಕ್ ಕ್ಯಾಮ್ರಾ ಇರೋದ್ರಿಂದ ಇದು ಕ್ಲಾರಿಟಿನೂ ತುಂಬ ಇದೆ. ಮತ್ತು ಇದು ಬೇಸ್ ಮಾಡೆಲ್ ಆಗಿರೋದ್ರಿಂದ ಇವೆಲ್ಲ ಮ್ಯಾನ್ಯಲ್ ಇದ್ದಾವೆ. ಇವೇನಿದ್ದಾವೆ AC ವಿಂಡ್ಸ್ ಎಲ್ಲ ಇವು ಮ್ಯಾನ್ಯಲ್ ಇದ್ದಾವೆ. ಇದು ನಮಗೆ ಎಲ್ಲಿಗೆ ಬೇಕೋ ಅಂತ ಅಡ್ಜಸ್ಟ್ ಮಾಡ್ಕೋಬೋದು, ಕಾಲಿಗೆ ಬೇಕಾ ಅಥವಾ ವಿಂಡೋಸ್ಗೆ ಬೇಕಾ, ಎಲ್ಲಿಗೆ ಬೇಕೋ ಅಲ್ಲಿಗೆ ಅಂತ ಅಡ್ಜಸ್ಟ್ ಮಾಡ್ಕೋಬೋದು. ಇದು ಬಂದು ಏರು, ಎಷ್ಟು ಏರ್ ಬೇಕು ಅಂತ. ಇದು ಕೂಲಿಂಗು ಮತ್ತು ಹಾಟು. ಇಲ್ಲಿ ಏನು ರೆಡ್ ಕಾಣ್ತಾ ಇದೆಯೋ ಇದು ಹಾಟ್ ಏರ್, ಇದು ಒಳಗಡೆ ಏರ್ ಕನ್ವರ್ಟ್ ಆಗುತ್ತೆ. ಇವೆಲ್ಲ ಏನು ಕೊಟ್ಟಿದ್ದಾರೆ, ಇವೆಲ್ಲ ಬಟನ್ಸ್ ಯಾವುದು ವರ್ಕ್ ಆಗೋದಿಲ್ಲ, ಬಟ್ ಈ 2 ಮಾತ್ರ ವರ್ಕ್ ಆಗುತ್ತೆ. ಇದು ಬಂದ್ಬಿಟ್ಟು ಪಾರ್ಕಿಂಗ್ ಲೈಟು, ಎಲ್ಲಾದರೂ ಅರ್ಜೆಂಟಾಗಿ ನಿಲ್ಲಿಸೋಬೇಕಂದ್ರೆ ಪಾರ್ಕಿಂಗು. ಇದು ಬಂದು ಬೂಟ್ ಸ್ಪೇಸು, ಇದು ಪ್ರೆಸ್ ಮಾಡಿ ಹೊತ್ತಿದ್ರೆ ಬೂಟ್ ಸ್ಪೇಸ್ ಓಪನ್ ಆಗುತ್ತೆ. ಹ್ಯಾಂಡ್ ಬ್ರೇಕ್ ಈ ಥರ ಕೊಟ್ಟಿದ್ದಾರೆ. ಇದೇನು ಹೇಳಿದ್ನೋ ಆರ್ಮ್ ರೆಸ್ಟು, ಇದು ಎಕ್ಸ್ಟ್ರಾ ಹಾಕಿಸ್ಕೊಂಡಿರೋದು, ಬೇಸ್ ಮಾಡಲಿಕ್ಕೆ ಬರೋದಿಲ್ಲ. ಬಟ್ ಇಲ್ಲಿ ಏನಾದರೂ ಥಿಂಗ್ಸ್ ಬೇಕಂದರೆ ಇಟ್ಕೋಬೋದು, ಮೊಬೈಲ್ಗೆಲ್ಲ ಸ್ಪೇಸ್ ಇದೆ. ಮತ್ತು ಇದರಲ್ಲಿ ನೆಕ್ಸಾನ್ ಇದರಲ್ಲಿ 3 ಮೋಡ್ಸ್ ಇದೆ. ಸಿಟಿ ಮೋಡ್, ಎಕೋ ಮೋಡು, ಸ್ಪೋರ್ಟ್ಸ್ ಮೋಡ್ ಅಂತ. ಸಿಟಿ ಮೋಡು ಮೇಯ್ನ್ಲಿ ಲೈಕ್ ಡಿಫಾಲ್ಟಾಗಿ ಸೆಟ್ ಆಗಿರುತ್ತೆ, ಎಲ್ಲಿಗೆ ಬೇಕಂದ್ರೆ ಇದನ್ನು ಸಿಟಿ ಮೋಡಲ್ಲಿ ಇಟ್ಕೋಬೋದು. ಎಕೋ ಮೋಡಲ್ ಅಂದರೆ ಯಾವುದಾದ್ರೂ ಗೇರ್ ಇಲ್ಲದೆ ಇರೋ ಜಾಗದಲ್ಲಿ ಹೈವೇಲಿ ಇಟ್ಕೋಬೋದು. ಸ್ಪೋರ್ಟ್ಸ್ ಮೋಡ್ ನಮಗೆ ಎಕ್ಸ್ಟ್ರಾ ಪಿಕಪ್ ಬೇಕು ಅಂದರೆ ಎಕ್ಸ್ಟ್ರಾ ಸ್ಪೋರ್ಟ್ಸ್ ಮೋಡಲ್ಲಿ ಇಟ್ಕೊಂಡು ಆರಾಮಾಗಿ 90-100 ಕ್ರಾಸ್ ಮಾಡಿದ್ರೆ ಸ್ಪೋರ್ಟ್ಸ್ ಮೋಡಲ್ಲಿ ಇಟ್ಕೊಂಡು ಓಡಿಸ್ಕೋಬೋದು. ಮತ್ತು ಇದರ ಡಿಸ್ಪ್ಲೇ ಬಂದು ಡಿಜಿಟಲ್ ಮೋಡ್ ಇದೆ. ಇದು ಡಿಜಿಟಲ್, ಇವಾಗ ಕೀ ಆನ್ ಮಾಡ್ತಾಯಿದ್ದೀನಿ ಬನ್ನಿ. ಇದು ಹೇಗೆ ಲೋಗೋ ಓಪನ್ ಆಗುತ್ತೆ ಅಂತ ನೋಡೋಣ. ಈ ಸ್ಟೇರಿಂಗ್ ಬಂದು ನಾವು ಸ್ಟೇರಿಂಗನ್ನು ಟಿಲ್ಟ್ ಇದೆ, ಅಡ್ಜಸ್ಟ್ ಮಾಡ್ಕೋಬೋದು. ಲೈಕ್ ನಮಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್, ಕೆಳಗೂ ಮೇಲುಗಡೆ ಇದೆ. ಇದು ನಮಗೆ ಎಷ್ಟು ಅಡ್ಜಸ್ಟ್ ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬೋದು. ಆನ್ ಮಾಡ್ತೀನಿ ಬನ್ನಿ. ಇದು ಕೀ ಆನ್ ಮಾಡ್ತಿದ್ದಂಗೂ ಟಾಟಾ ಲೋಗೋ ಇದು ಡಿಜಿಟಲ್ ಇದರಲ್ಲೇ ಬರುತ್ತೆ. ಈ ಸಿಂಬಲ್ ಏನು ಕಾಣ್ತಿದೆ, ಇದು ಯಾವ ಡೋರ್ ಓಪನ್ ಆಗಿದೆಯೋ ಅದನ್ನು ಇಂಡಿಕೇಟ್ ಮಾಡ್ತಾ ಇರುತ್ತೆ ಇಲ್ಲಿ. ಮತ್ತು ಇದು ಬಂದುಬಿಟ್ಟು ಯಾವ ಇದರಲ್ಲಿ ಸೀಟ್ ಬೆಲ್ಟ್ ಹಾಕೊಂಡಿಲ್ಲ ಅಂತ ಇದು ಮಾಡುತ್ತೆ. ಏನು ಬರ್ತಾ ಇದೆ ಆವ್ರೇಜ್, ಲೈಕ್ ಡೀಸೆಲ್ ಆಗಿರೋದ್ರಿಂದ ಎಷ್ಟು ಮೈಲೇಜು, ಆವ್ರೇಜ್ ಮೈಲೇಜ್ ಎಷ್ಟಿದೆ, ಮತ್ತು ಎಷ್ಟು ಇಲ್ಲಿ ಟ್ರಿಪ್ ಮೋಡ್ ಸೆಟ್ ಮಾಡ್ಕೋಬೋದು. ಎಷ್ಟು ಬೇಕೋ ಅಷ್ಟು ಸೆಟ್ ಲೈಕ್ ಟ್ರಿಪ್ ಮೋಡು ನಾವು ಇವಾಗ ಎಷ್ಟು ಡೀಸೆಲ್ ಕೊಡ್ತಿದೆ ಏನು ಅಂತ ಚೆಕ್ ಮಾಡೋದಕ್ಕೆ. ಸೊ ಈ ಥರ ಇದೆ ಸ್ಕ್ರೀನ್ ನೋಡಿ. 4 ಪವರ್ ವಿಂಡೋ ಇದೆ, 4 ವಿಂಡೋಗೂ. ಮತ್ತು ಇದು ಬಂದುಬಿಟ್ಟು ಲಾಕು, ಡೋರ್ ಲಾಕು. ಸೊ ಮತ್ತು ಯಾರೂ ಹಿಂದೆ ಇದನ್ನು ಲಾಕ್ ಮಾಡಿದ್ರೆ ಯಾರು ಡೋರ್ ತೆಗಿಯೋದು, ಓಪನ್ ಮಾಡೋದು ಮತ್ತು ಗ್ಲಾಸ್ ಇಳಿಸೋದು ಅವನ್ನೇನು ಮಾಡೋದಕ್ಕಾಗದೆ ಇದು ಲಾಕ್ ಮಾಡ್ಕೋಬೋದು ಚೈಲ್ಡ್ಸ್ ಇದ್ದರೆ. ನಾರ್ಮಲ್ಲು ಲೈಕ್ ವೈಪರು. ಇದು ಬಂದುಬಿಟ್ಟು ಲೈಟ್, ಬೀಮು ಲೈಟ್ ಎಲ್ಲ ಇದೆ. ಮತ್ತು ಇದರಲ್ಲಿ ಬಂದುಬಿಟ್ಟು ಲೈಟು ಫ್ರಂಟಲ್ಲೇ ಕೊಟ್ಟಿದ್ದಾರೆ, ಫ್ರಂಟ್ ಲೈಟಲ್ಲಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಬ್ಯಾಕ್ ಇರೋರಿಗೆ ಅಷ್ಟು ಬೆಳಕು ಕಾಣೋದಿಲ್ಲ, ಬಟ್ ಫ್ರಂಟ್ ಇಬ್ಬರು ಪ್ಯಾಸೆಂಜರ್ ಲೈಕ್ ಡ್ರೈವರ್ಗೂ ಮತ್ತು ಪಕ್ಕದ ಪ್ಯಾಸೆಂಜರ್ಗೆ ಲೈಟ್ ಆರಾಮಾಗಿರುತ್ತೆ. ಈ ಕಡೆ ಪ್ಯಾಸೆಂಜರ್ಗೆ ಬಂದು ವ್ಯಾನಿಟಿ ಮಿರರ್ ಕೊಟ್ಟಿದ್ದಾರೆ. ಇಲ್ಲಿ ಡ್ರೈವರ್ಗೆ ವ್ಯಾನಿಟಿ ಮಿರರ್ ಏನೂ ಇರೋದಿಲ್ಲ, ಬಟ್ ಇದು ಕೊಟ್ಟಿದ್ದಾರೆ. ಇದೆಲ್ಲ ಬಂದುಬಿಟ್ಟು ಇದೆಲ್ಲ ಬೇಸ್ ಮಾಡೆಲ್ಗೆ, ಸುಮ್ಮನೆ ಏನು ಟಾಪ್ ಮಾಡೆಲೆಲ್ಲ ಮಿಡಲ್ ವೇರಿಯಂಟು ಟಾಪ್ ಮಾಡೆಲ್ಗೆ ಏನಿದೆಯೋ ಅದರದ್ದು ಶೇಪ್ ಎಲ್ಲ ಫಿನಿಷಿಂಗ್ ಎಲ್ಲ ಹಂಗೆ ಇಟ್ಟಿದ್ದಾರೆ. ಸೊ ಬೈ ಡಿಫಾಲ್ಟ್ ಇದೆಲ್ಲ ಏನು ಫಂಕ್ಷನಲ್ಲಿ ಮಾಡೋದಿಲ್ಲ, ಬಟ್ ಇಟ್ಸ್ ಎ ಲುಕ್ ಪರ್ಪಸ್ ಇದನ್ನು ಹಂಗೆ ಬಿಟ್ಟಿದ್ದಾರೆ. ಮಾಡೋದಕ್ಕೆ ಕಂಟ್ರೋಲ್ ಮಾಡೋದಕ್ಕಿದೆ ಇಲ್ಲಿ. ಮತ್ತು ಇಲ್ಲಿ ಬೇಸ್ ಮಾಡೆಲ್ ಆಗಿರೋದ್ರಿಂದ ಇಲ್ಲಿ ಲೆಫ್ಟಲ್ಲಿ ಮಾತ್ರ ಮ್ಯೂಸಿಕ್ ಕಂಟ್ರೋಲ್ ಸಿಸ್ಟಮ್ ಇದೆ, ಬಟ್ ರೈಟ್ ಸೈಡಲ್ಲಿ ಯಾವುದೋ ಕಂಟ್ರೋಲ್ ಇಲ್ಲ ಬೇಸ್ ಮಾಡೆಲ್ ಆಗಿರೋದ್ರಿಂದ. ಇದು ಆ್ಯಕ್ಚುಲಿ ಮಿಡಲ್ ವೇರಿಯಂಟ್ ಟಾಪ್ ಮಾಡೆಲ್ ಆದರೆ ಇದೆಲ್ಲ ಮ್ಯಾನ್ಯಲ್ಲಿ ಇರೋದ್ರ ಬದಲು ಡಿಜಿಟಲ್ಲೇ ಇರುತ್ತೆ. ಸೊ ಟಚ್ ಸ್ಕ್ರೀನಲ್ಲೇ ವರ್ಕ್ ಆಗುತ್ತೆ.
ಸೊ ಇಲ್ಲಿ ಬಂದುಬಿಟ್ಟು ಒಂದು ಪೋರ್ಟ್ ಲೈಕ್ USB ಕನೆಕ್ಟ್ ಮಾಡ್ಕೋಬೋದು. ಇದರಲ್ಲಿ ಇಂಜಿನ್ ಆನ್ ಮಾಡಿಕೊಂಡು ಚಾರ್ಜ್ ಪ್ರೊಡ್ಯೂಸ್ ಮಾಡ್ಕೊಂಡು ಪಂಚರ್ ಲೈಕ್ ಏರ್ ಹೊಡ್ಕೋಬೋದು ಇದರಿಂದ. ಈ ಡೋರ್ ಹ್ಯಾಂಡಲ್ಸ್ ಸ್ಟೀಲ್ ಏನು ಕಂಡಿದೆ ಎಕ್ಸ್ಟ್ರಾ ಫಿಟ್ಟಿಂಗು, ಇದು ಬ್ಲ್ಯಾಕ್ ಫಿನಿಶಿಂಗ್ಗೆ ಬರುತ್ತೆ. ಈ ಕೆಳಗಡೆ ಏನು ಕಂಡಿದೆ ಅದನ್ನು ಎಕ್ಸ್ಟ್ರಾ ಫಿಟ್ಟಿಂಗ್ಸು. ಮತ್ತು ಈ ಟೈರ್ ಸೈಜ್ ಬಂದು 16. ಈ ಸ್ಟೀಲ್ ಎಕ್ಸ್ಟ್ರಾ ಕ್ಯಾಪ್ ಹಾಕ್ಸಿರೋದು, ಇದಕ್ಕೆ ಬೇಸ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಫ್ರಂಟ್ ಲುಕ್ ಲೈಟ್ಸ್ ಎಲ್ಲ ಈ ಥರ ಕಾಣ್ತಾ ಇದೆ ನೋಡಿ. ಈ ಮಿರರ್ ಬಂದು ಮ್ಯಾನ್ಯಲ್ ಇದೆ. ನಾವು ಇದನ್ನು ಮಿರರ್ ಅಡ್ಜಸ್ಟ್ ಮಾಡ್ಬೇಕಂದ್ರೆ ಒಂದು ನಾಬ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಇದೆ ಬಟನ್ನೇ. ಸೊ ಲೆಫ್ಟು ರೈಟ್ಗೂ ಎರಡಕ್ಕೂ ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ ಫ್ರಂಟ್ ವ್ಯೂ ಏನಿದೆ, ಈ ಟಾಟಾ ನಿಕ್ಸನ್ ಫೇಸ್ ಲಿಫ್ಟ್ಗೆ ಈ ಲೋಗೋ ಏನಿದೆ ಚಿಕ್ಕದಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಈ ಥರ ಫಿನಿಶಿಂಗ್ ಮಾಡಿದ್ದಾರೆ ನೋಡಿ, ಈ ಥರ ಕಾಣ್ತಾ ಇದೆ ಅಂತ. ಇಲ್ಲಿ ಲೈಟ್ ಬಂದ್ಬಿಟ್ಟು ಲೈಟ್ LED ಲೈಟು ಚಿಕ್ಕದಾಗಿ ಕೊಟ್ಟಿದ್ದಾರೆ ಇದರಲ್ಲಿ. ಇದು ಫಾಗ್ ಲೈಟು. ಸೊ ಇದು ಬೇಸ್ ಮಾಡೆಲ್ ಆಗಿರೋದ್ರಿಂದ ಫಾಗ್ ಲೈಟ್ ಇಲ್ಲ. ಸೊ ಜಸ್ಟ್ ಬೈ ಡಿಫಾಲ್ಟ್ ಆಗಿದೆ, ಕ್ಲೋಸ್ ಆಗಿದೆ. ಸೊ ಎಕ್ಸ್ಟ್ರಾ ಫೀಚರಲ್ಲಿ ಬೇಕಾದರೆ 9000ಗೆ ಹಾಕಿಸ್ಕೋಬೋದು. ಇದು ಗ್ರಿಲ್ಸ್ ಎಲ್ಲ ಬಂದುಬಿಟ್ಟು ಈ ಥರ ಇದೆ ನೋಡಿ. ಗ್ರಿಲ್ಸ್ ಎಲ್ಲ ಚೆನ್ನಾಗಿದೆ, ಲುಕ್ಕು ಫ್ರಂಟ್ ಲುಕ್ಕೂ ಚೆನ್ನಾಗಿದೆ ಫೇಸ್ ಲಿಫ್ಟಲ್ಲಿ. ಈ ಬೇಸ್ ಮಾಡೆಲಲ್ಲಿ ನಮಗೆ ಇದೇನು ಕಾಣ್ತಾ ಇದೆಯಾ ರೂಫ್ ರೈಲ್ಸು, ಈ ರೂಫ್ ರೈಲ್ಸ್ ಎಲ್ಲ ಏನು ಬರೋದಿಲ್ಲ. ಈ ಶಾರ್ಪ್ ರೈನ್ ಆಂಟೆನಾ ಇದು ಎಲ್ಲ ಮಾಡೆಲಲ್ಲೂ ಇರುತ್ತೆ. ಇದು ಎಕ್ಸ್ಟ್ರಾ ಕಾಸ್ಟ್. ಸೊ 7000 ಅನಿಸುತ್ತೆ ರೂಫ್ ರೈಲ್ಸು. ಮತ್ತು ಇದರಲ್ಲಿ ಒಂದು ಪಾಕೆಟ್ ಇದೆ, ಲೈಕ್ ಡ್ರೈವರ್ ಸೀಟ್ ಪಕ್ಕ ಪ್ಯಾಸೆಂಜರ್ಗೆ, ಇದು ಕ್ಯಾಬಿನ್ ಏನಾದರೂ ಇಟ್ಕೊಳ್ಳೋದಕ್ಕೆ. ಇದು ಮಿರರು ಆಟೋಮೆಟಿಕ್ ಇಲ್ಲ, ಸೊ ಮ್ಯಾನ್ಯಲ್ಲೇ. ಸೊ ನಮಗೆ ಹಿಂದ್ಗಡೆ ಹೇಗೆ ವಿಸಿಬಲ್ ಆಗಬೇಕು ಡ್ರೈವರ್ ಸೀಟಿಂದ ಸೆಟ್ ಮಾಡ್ಕೋಬೇಕು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ಪ್ಲೀಸ್ ಡೂ ವಾಚ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್. ಕಾವ್ಯ ದಿವ್ಯ ವ್ಲಾಗ್ಸ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ.